ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಹೊರಟಿದ್ದೀವಿ ಗುರುನಳ್ಳಿ ಟೆಂಪಲ್ಗೆ. ನೋಡಿ ನನ್ನ ಮಗ ಟೆಂಪಲ್ ಸಿಕ್ತು ಸರಿ ಅಂತ ಹೇಳಿ ಗಾಡಿ ಪಾರ್ಕ್ ಮಾಡೋಣ ಅಂತ ನಮ್ಮ ಮನೆಯವ್ರನ್ನೂ ಜಾಗ ಹುಡುಕ್ತಿದ್ರು. ಸರಿ ಎಂಟ್ರೆನ್ಸಲ್ಲಿ ಜಾಗ ನೋಡಿ ಗಾಡಿ ಪಾರ್ಕ್ ಮಾಡಿದ್ರು. ಸರಿ ಅಂತ ಗಾಡಿ ಪಾರ್ಕ್ ಆದಮೇಲೆ ನನ್ನ ಮಗ ಗಿಕ್ಕಿಗೋಸ್ಕರ ಅವರಪ್ಪನ ಆಟ ಆಡಿಸ್ತಾ ಇದ್ದ. ಅಷ್ಟರಲ್ಲಿ ಅಲ್ಲಿ ಹೂವು ತೊಗೊಳ್ಳೋಣ ಅಂತ ಹೋದೆ. ಹೂವು ತೊಗೊಂಡೆ ನಾನು. ಆಮೇಲಿಂದ ಅಮ್ಮಂಗೆ ಮಡಿಲಕ್ಕಿ ಕೊಡಬೇಕು ಅನ್ನಿಸ್ತು. ಸರಿ ಅಂಥೇಳಿ ಮಡಿಲಕ್ಕಿ ತೊಗೊಳ್ಳೋಣ ಅಂತ ಅಂಗಡಿಗೆ ಹೋದೆ. ಮಡಿಲಕ್ಕಿನೂ ತೊಗೊಂಡೆ. ಆಮೇಲಿಂದ ದೇವಸ್ಥಾನದೊಳಗೆ ಎಂಟ್ರೆನ್ಸ್ ತೊಗೊತಾ ಇದ್ದೋ. ಹೋಗಬೇಕಾದ್ರೆ ನೋಡಿ ಎಷ್ಟು ಆರಾಮಾಗಿದೆ. ಫುಲ್ ಫ್ರೀ ಇರುತ್ತೆ. ಆ್ಯಕ್ಚುಲಿ ಹೇಳ್ಕೋಬೇಕು ಅಂದರೆ ದೇವ್ರ ದೇವಸ್ಥಾನ ಯಾವಾಗಲೂ ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ. ಆದರೆ ನಾನು ಹೋದಾಗ ತುಂಬ ಫ್ರೀಯಾಗಿತ್ತು ಟೆಂಪಲ್ಲು. ಯಾವುದೇ ಥರ ರಶ್ ಆಗಲಿ ಜನ ಜಾಸ್ತಿ ಇತ್ತು ಏನೂ ಇರಲಿಲ್ಲ. ಆರಾಮಾಗಿತ್ತು. ನಾವು ಅಂದ್ಕೊಂಡಿರಲಿಲ್ಲ ತುಂಬ ರಶ್ ಇರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದು. ಫ್ರೀಯಾಗಿತ್ತು. ಆಮೇಲೆ ಅಮ್ಮಂಗೆ ಮಡಿಲಕ್ಕಿ ಕೊಟ್ಟು ಸರಿ ಅಂಥೇಳಿ ಮಡಿಲಕ್ಕಿ ಕೊಟ್ಬಿಟ್ಟು ಅದ್ರ ಹತ್ರ ಪೂಜೆ ಎಲ್ಲ ಮಾಡಿಸಿ ನೆಕ್ಸ್ಟು ಗರ್ಭಗುಡಿ ಒಳಗಡೆ ಹೊರಟು. ಗರ್ಭಗುಡಿ ಒಳಗಂತೂ ತುಂಬ ಫ್ರೀಯಾಗಿತ್ತು, ಆರಾಮಾಗಿತ್ತು. ಅಮ್ಮನ ಇಷ್ಟು ಫ್ರೀಯಾಗಿ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಳಗಡೆ ಹೋಗ್ತಾ ಇದ್ದಂಗೆ ಏನೋ ಒಂಥರ ಖುಷಿ ಆಯಿತು, ಸಮಾಧಾನ ಆಯಿತು. ತುಂಬ ಖುಷಿಯಿಂದ ಅಮ್ಮನ ದರ್ಶನ ಮಾಡ್ದೆ. ಅಮ್ಮನ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ನೋಡಿದ್ರು ನೋಡಬೇಕು ಅನ್ನಿಸ್ತಾಯಿತ್ತು ಅಮ್ಮನ. ಸರಿ ಅಂತ ಮುಗಿಸಿ ನಾವು ಹೊರಗಡೆ ಬಂದು ಹೊರಗಡೆ ಎಲ್ಲ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಳಗೆ ಹೊರಗಡೆ ಬಂದು ನಾವು ನನ್ನ ಮಗ ಹೋಗಿ ಆಟ ಸಾಮಾನು ಬೇಕು ಅಂಥೇಳಿ ಅದು ಸಾಂಗ್ ಬರೋಂಥ ಫೋನೆಲ್ಲ ತೊಗೊಂಡ್ಮೇಲೆ ಅಲ್ಲಿ ಗುರುನಳ್ಳಿಯ ಮೂಲ ದೇವಸ್ಥಾನ ಆದ ಬೃಂದಾವನ, ಕಮಲಾದೇವಿ ಬೃಂದಾವನ ಅಂತ ಇದೆ. ಅಮ್ಮ ಅವರೇ ಪೂಜೆ ಮಾಡ್ತಿದ್ದಿದ್ದು ಗುರುನಳ್ಳಿ ಅಮ್ಮನ. ಅದರಿಂದ ಅಲ್ಲೋಗಿ ಅವ್ರನ್ನ ದರ್ಶನ ಮಾಡಿಕೊಂಡು ನಾವು ಒಳಗಡೆ ಎಲ್ಲ ಸುತ್ತಾಡಿಕೊಂಡು, ಅಂದರೆ ಅಮ್ಮ ಇದ್ದಿದ್ದ ಜಾಗ ಎಲ್ಲ ಅಲ್ಲೂ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ದೇವ್ರುಗಳನ್ನ. ಅಲ್ಲೆಲ್ಲ ಹೋಗಿ ಓಡಾಡ್ಕೊಂಡು ಬಂದು ಇದನ್ನು ಮುಗಿಸಿದ್ಮೇಲೆ ಪ್ರಸಾದ ಇತ್ತು. ಸರಿ ಅಂಥೇಳಿ ಪ್ರಸಾದ ಕಡೆ ಹೊರಟು. ಅಲ್ಲೂ ಪ್ರಸಾದ ತುಂಬ ಚೆನ್ನಾಗಿತ್ತು. ಸರಿ ಅಂಥೇಳಿ ಎಲ್ಲ ಮುಗಿಸಿ ಮನೆ ಕಡೆ ಹೊರಟು. ಇವತ್ತಾಗಿತ್ತು ನನ್ನ ಈ ಮಿನಿ ಬ್ಲಾಗ್. ಮತ್ತೆ ಸಿಗೋಣ. ಬಾಯ್ ಎಲ್ರಿಗೂ.